ಹೆಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಕಸ್ಟರ್ಡ್ ಪೌಡರ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಕಸ್ಟರ್ಡ್ ಪೌಡರ್, ಹೋಮ್ ಮೇಡ್ ಕಸ್ಟರ್ಡ್ ಪೌಡರ್ ಹೇಗೆ ಮಾಡಿರುವುದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ಅದನ್ನ ಒಂದ್ಸಾರಿ ಚೆಕ್ಔಟ್ ಮಾಡಿ ಬನ್ನಿ. ಈಗ ಮಿಲ್ಕ್ ಶೇಕ್ ಹೇಗೆ ಮಾಡುವುದು ಅಂತ ತೋರಿಸ್ತೀನಿ. ಫಸ್ಟ್ ಒಂದು ಪ್ಲೇಟಲ್ಲಿ ಡ್ರೈ ಫ್ರೂಟ್ಸ್, ಒಂದು ಬೌಲಲ್ಲಿ ಕಸ್ಟರ್ಡ್ ಪೌಡರ್ ತಗೋಬೇಕು. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರೋ ಅಷ್ಟು ತಗೊಳ್ಳಿ ಪೌಡ್ರು, ಡ್ರೈ ಫ್ರೂಟ್ಸು. ನಾನು ಒಂದು ಗ್ಲಾಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಗೋಡಂಬಿ 5ರಿಂದ 6 ತಗೊಂಡಿದ್ದೀನಿ, ಬಾದಾಮಿ 5ರಿಂದ 6, ಪಿಸ್ತಾ 6ರಿಂದ 8 ತಗೊಳ್ಳಿ. ಈಗ ಈ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಜಾರಲ್ಲಿ ಮಿಕ್ಸಿಗೆ ಹಾಕೊಳ್ಳೋಣ. ಎಷ್ಟು ಸಾಧ್ಯ ಆಗುತ್ತೋ ಆಗಷ್ಟು ಮೆತ್ತಗೆ ಮಾಡ್ಕೊಳ್ಳೋಣ. ಅಷ್ಟೇನು ಸಣ್ಣ ಆಗಲ್ಲ, ತರಿಯಾಗಿ ಆಗುತ್ತೆ. ಅಷ್ಟಾದರೆ ಸಾಕು. ನೋಡಿ, ಇಷ್ಟ ಆಗಿದೆ. ಅಷ್ಟೇನು ಸಣ್ಣ ಆಗಿಲ್ಲ, ತರಿ ಆಗಿದೆ. ಇದೇನು ಜಲ್ದಿ ಹಿಡಿಯೋ ಅವಶ್ಯಕತೆ ಇಲ್ಲ, ಇಷ್ಟ ಆದರೆ ಸಾಕು. ಈಗ ಇಲ್ಲಿ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಒಂದು ಗ್ಲಾಸ್ ಆಗಷ್ಟು ಹಾಲು ತಗೊಂತಾ ಇದ್ದೀನಿ ನಾನು. ಈಗ ಹಾಲು ಹಾಕೊಂಡ್ಮೇಲೆ ಒಂದು ಕಡೆ ಬಿಸಿ ಇಡೋಣ. ಈಗ ಈ ಹಾಲು ಬಿಸಿ ಆಗಷ್ಟರಲ್ಲಿ ಒಂದು ಕಡೆ ಬೌಲಲ್ಲಿ ಕಸ್ಟರ್ಡ್ ಪೌಡರ್ ಹಾಕೊಳ್ಳೋಣ. ನಾನು 2 ಸ್ಪೂನ್ ಹಾಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಒಂದೇ ಗ್ಲಾಸ್ ಹಾಲು ತಗೊಂಡಿರೋದಕ್ಕೋಸ್ಕರ 2 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಕೊಂಡಿದ್ದೀನಿ. ಹೇಳ್ತಿಗೆ ನನಗೆ 2 ಸ್ಪೂನ್ ಸಾಕು. ಈಗ ಈ ಕಸ್ಟರ್ಡ್ ಪೌಡರ್ಗೆ ಒಂದು ಟೀ ಗ್ಲಾಸ್ ಅಷ್ಟು ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಅದು ಗಂಟಾಗಬಾರ್ದು ಅಂತೇಳಿ ಪೌಡ್ರು. ನೋಡಿ ಯಾವ ತರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನೋ ಅದೇ ತರನೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಏನಕ್ಕಂದ್ರೆ ಹಾಲಲ್ಲಿ ಹಾಕ್ತಾ ಇರ್ಬೇಕಾದ್ರೂ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪೌಡ್ರನ್ನ. ನೋಡಿ, ಈ ತರ ಇದ್ರೆ ಸಾಕಿನ್ನು. ನೋಡಿ, ನಾವು ಇನ್ನ ಮಿಕ್ಸ್ ಮಾಡೋಷ್ಟರಲ್ಲಿ ಸ್ವಲ್ಪ ಹಾಲು ಕಾದಿದಾವೆ. ಇನ್ನ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಹಾಲು. ನೋಡಿ, ಈಗ ಹಾಲು ಕುದ್ದಿದಾವ. ಈಗ ನಾವು ಮಿಕ್ಸ್ ಮಾಡಿದ್ವೆಲ್ಲ ಕಸ್ಟರ್ಡ್ ಲಿಕ್ವಿಡ್ ಹಾಕೋಣ. ಇದನ್ನ ಚೆನ್ನಾಗಿ ತಿರುಗ್ತಾನೆ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗೆ ಕೈ ಬಿಡಕ್ ಹೋಗ್ಬೇಡ್ರಿ, ಹಂಗೆ ತಿರುಗ್ತಾನೆ ಇರಬೇಕು. ಇಲ್ಲಾಂದ್ರೆ ಗಂಟಾಗೋ ಚಾನ್ಸನು ಇದೆ, ತಳ ಹಿಡಿಯೋ ಚಾನ್ಸನು ಇದೆ. ಸ್ವಲ್ಪ ಹೊತ್ತು ಇದು ಚೆನ್ನಾಗಿ ಬೇಯಿಸ್ಬೇಕು. ಕಸ್ಟರ್ಡ್ ಪೌಡರ್ ಹಾಕಿರ್ತೀವಲ್ಲ, ಹಾಗಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದು ಕುದ್ದಾದ್ಮೇಲೆ 2 ಸ್ಪೂನು ಶುಗರ್ ಹಾಕ್ಕೊಂತ ಇದ್ದೀನಿ. ಯಾಕಂದ್ರೆ ಹಾಲು ಎಷ್ಟು ಹಾಕಿದ್ವಿ ಅಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಮುಂಚೆ ಕಸ್ಟರ್ಡ್ ಪೌಡರಲ್ಲಿ ಶುಗರ್ ಹಾಕಿದ್ವಿ, ಹಾಗಾಗಿ ಇಲ್ಲಿ 2 ಸ್ಪೂನು ಶುಗರ್ ಹಾಕ್ತಾ ಇದ್ದೀನಿ ನಾನು. ಈಗ ಶುಗರ್ ಎಲ್ಲ ಕರಗಿದ್ಮೇಲೆ ನಾನು ಮಿಕ್ಸಿಗೆ ಹಾಕಿದ್ದೆಲ್ಲ ಡ್ರೈ ಫ್ರೂಟ್ಸು ಅದು ಪೌಡ್ರನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಇಲ್ಲಿನೂ ಅಷ್ಟೇ, ಕುದಿಯೋ ಟೈಮಲ್ಲಿ ಕೈ ಬಿಡಕ್ಕೆ ಹೋಗ್ಬೇಡ್ರಿ, ತಳ ಹಿಡಿಯುತ್ತೆ. ಹಂಗೆ ತಿರುತಾನೆ ಇರಬೇಕು. ನೋಡಿ, ಇಷ್ಟು ಸಾಕು, ಕುದ್ದಿದೆ. ಈಗ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿದ್ಮೇಲೆ ಕೆಳಗಿಟ್ಕೊಂಡು ಸ್ವಲ್ಪ ಹೊತ್ತು ಹಾರಾಕ್ ಬಿಡೋಣ. ನೋಡಿ, ಈಗ ತಣ್ಣಗಾಗಿದೆ. ನೋಡಿ, ಅಷ್ಟು ನೀರಂಗೂ ಆಗಿಲ್ಲ, ಅಷ್ಟು ಗಟ್ಟಿಗೂ ಆಗಿಲ್ಲ, ಚೆನ್ನಾಗಿದೆ. ಈಗ ಒಂದು ಗ್ಲಾಸಲ್ಲಿ ಹಾಕೊಳ್ಳೋಣ. ಈ ಜ್ಯೂಸ್ನ ಫ್ರಿಜ್ ಅಲ್ಲಿ ಇಟ್ಟಾದ್ರೂ ಕುಡಿಬಹುದು, ಹಾಗೇನಾದ್ರೂ ಕುಡಿಬಹುದು. ಈಗ ಸಮ್ಮರ್ ಎಲ್ಲ ಸ್ಟಾರ್ಟ್ ಆಗಿದೆ, ಹಾಗಾಗಿ ಫ್ರಿಜ್ ಅಲ್ಲಿ ಇಟ್ಟು ಕುಡಿದ್ರೆ ಚೆನ್ನಾಗಿರುತ್ತೆ. ಈ ಕಸ್ಟರ್ಡ್ ಮಿಲ್ಕ್ ಶೇಕ್ ನ ಫ್ರಿಜ್ ಅಲ್ಲಿ ಇಟ್ಟು ತಗೊಂಡ್ರೇನೆ ಚೆನ್ನಾಗಿರುತ್ತೆ. ನಮ್ಮನೇಲಿ ಫಸ್ಟ್ ಫ್ರಿಜ್ ಅಲ್ಲಿ ಇಟ್ಟೆ ಕುಡಿಯೋದು, ಹಾಗೆ ಕುಡಿಯಕ್ ಹೋಗಲ್ಲ, ಕಂಪಲ್ಸರಿ ಫ್ರಿಜ್ ಅಲ್ಲಿ ಇಟ್ಟೆ ಕುಡಿತಾರ. ನೀವುನು ಈ ಸಮ್ಮರ್ ಅಲ್ಲಿ ಮಕ್ಕಳಿಗೆ ಆಗ್ಲಿ ನೀವೇ ಆಗ್ಲಿ ಈ ಕಸ್ಟರ್ಡ್ ಮಿಲ್ಕ್ ಶೇಕ್ ನ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ಕಸ್ಟರ್ಡ್ ಮಿಲ್ಕ್ ಶೇಕ್ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದರೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವು ಒಂದು ಟೈಮು ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಮತ್ತೊಂದು ರೆಸಿಪಿಯಲ್ಲಿ ಭೇಟಿ ಆಗೋಣ. ಓಕೆ, ಬಾಯ್ ಬಾಯ್.